ಗ್ರಾಮ ಪಂಚಾಯತಿ ಕಾರ್ಯಾಲಯ ನಾವಲ್ಗಿ ಬರ್ರಿ. ಸಿಬ್ಬಂದಿಗಳಲ್ರಿ ಸರ್ಕಾರ ಆದೇಶದವ್ರಿ ಯಾವ ಆಜ್ಞೆ ಪಾಲಿಸ್ತಾರೆ ನೋಡ್ರಿ. ಯಾವ ಆದೇಶ ಯಾರು ಮಾಡ್ಬೇಕು ಸರ್ಕಾರ ಆದೇಶ ಐಡಿ ಕಾರ್ಡ್ ಹಾಕೋರಿ. ದಕ್ಷತೆ ಸಿಗ್ತೈತಿ. ಆಫೀಸ್ ಮಾಡಿಸ್ಕೊಟ್ಟಾರ ಸರ್. ಹಾಕೊಂಡ್ರೆ ಏನಾಗ್ಬಿಡುತ್ತೆ ನಮ್ಗೆ ಅಧಿಕಾರಿಗಳು ಅದೊಂದು ದಕ್ಷತೆ ಬೇರೆ ಇರುತ್ತೆ. ದಯವಿಟ್ಟು ಹಾಕೋರಿ. ಈ ಕಾರ್ಯದರ್ಶಿ ಇಲ್ಲ ಅದಾರನ್ರಿ? ಕಾರ್ಯದರ್ಶಿ ಸರ್ ಹಿಂಗ್ ಬಾಕ್ಸ್ ಹಾಕಿಲ್ಲ ಮಾದೇವ ನೀವು ನಿಮ್ ಬಾಕ್ಸ್ ಈಗ ಹಾಕೊಂಡ್ರೆ ಅನುಕೂಲ ಆಗತ್ರಿ ಕುಂಡ್ರವ್ರು ಬಂದಾರಿಗೆ. ಇಲ್ಲ ಗಾಯ ಬರೋದು ಸಮಸ್ಯೆ ಇಲ್ಲ. ಈ ರೀತಿ ಹಿಂಗೆ ಹಾಕೊಂಡ್ರೆ ನಂಬಿಕೆ ಆಗುತ್ತೆ ಆ ನಂಬಿಕೆ ಫಸ್ಟ್ ಸರ್ ದಯವಿಟ್ಟು ತಾವು ಐಡಿ ಕಾರ್ಡ್ ಹಾಕೋರಿ ಅಂದ್ರೆ ಇಲ್ಲ ಹಾಕೋರಿ. ಯಾಕಂದ್ರೆ ನಿಮ್ ಸಿಬ್ಬಂದಿಗಳಿಗೆ ಈಗ ಹೇಳಿದ್ರಿ ನೀವು ಐಡಿ ಕಾರ್ಡ್ ಹಾಕೊಂಡ್ರಂದ್ರೆ ನಾವು ಮಾತಾಡಕ್ಕೆ ಬೋರ್ಡ್ ಅಂತ ಹಾಕಿದ್ರೆ ನೇಮ್ ಪ್ಲೇಟ್ ಐತ್ರಿ, ಐಡಿ ಕಾರ್ಡ್ ಕರೆಕ್ಟ್ ಆಗಿಬಿಡುತ್ತೆ ನಮ್ಗೆ. ಆಮೇಲೆ ನಮಗ ಜೆಜೆಎಂ ಬಗ್ಗೆ ಸ್ವಲ್ಪ ನಾವು ಇನ್ಫಾರ್ಮೇಶನ್ ಕೇಳಿದ್ವಿ ಇಲ್ಲಿ ಪಂಚಾಯತ್ ಸರ್ ಕಡೆ ಮೊನ್ನೆ ಹೋಗಿದ್ರು ಅಲ್ಲಿ ಹೋಗಿ ಅಲ್ಲಿ ಒಂದು ವಿಡಿಯೋ ಮಾಡಿ ಲೈವ್ ವಿಡಿಯೋ ಮಾಡ್ಕೊಂಡು ಬಂದಿದ್ದು. ಅದ್ರ ಬಗ್ಗೆ ನಮಗೆ ಮಾಹಿತಿ ಬೇಕಂದ್ರೆ ಕೆಲವೊಂದು ತಾಲೂಕ್ ಪಂಚಾಯತಿಗಳಲ್ಲಿ ಹೇಳಿದ್ರು ಅವರು ಇಂಥ ಪಂಚಾಯತಿ ಒಳಗೆ ನಮ್ದು ಕಾಮಗಾರಿ ಆಗೈತಿ, ಕಂಪ್ಲೀಟ್ ಆಗೈತಿ, ಒಂದು ಕಾಮಗಾರಿ ಕಂಪ್ಲೀಟ್ ಆಗಿಲ್ಲ, ಕೆಲವೊಂದ್ ಕಡೆ ಹಸ್ತಾಂತರ ಆಗೈತಿ, ಕೆಲವೊಂದ್ ಕಡೆ ಹಸ್ತಾಂತರ ಆಗಿಲ್ಲ. ನಿಮ್ಮ ತಾಲೂಕು ಪಂಚಾಯತ್ ನಿಮ್ಮ ತಾಲೂಕು ವ್ಯಾಪ್ತಿಯಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನೀವು ಜೆಜೆಎಂ ಕಾಮಗಾರಿ ಪೂರ್ಣ ಆಗಿದ್ರು ಇಲ್ರು ಜೆಜೆಎಂ ಕಾಮಗಾರಿ ಪೂರ್ಣ ಆಗಿಲ್ಲ. ಚೆನ್ನಾಗಿಲ್ರಿ. ಅದು ಏನಾಗೈತಿ ಇಲ್ಲಿ ಮಾಡೋದಕ್ಕೆ ಅವರು ಜೆಜೆಎಂ ಕಾಮಗಾರಿ ಕೆಲಸ ಮಾಡೋರಿಗೆ ಇಲ್ಲಿ ಪಬ್ಲಿಕ್ ಜಗಳ ತೆಗೆದು ಅದು ಅವರು ಸರಿಯಾಗಿ ಮಾಡಿಲ್ಲ. ಕೆಲವೊಂದಿಷ್ಟು ನಡೆದಾಗ ನೀವೇ ಬರೋರು ನಾವು ಮಾಡ್ತೀವಿ ಅಂತೇಳಿ ನಿಮ್ದು ಇಂತಿ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಇದು ಮಾಡಿದ ಅವರು ಸರಿ ಮಾಡ್ತೇವೆ ಅಂತಂದ್ರೆ ವಾಪಸ್ ಬಂದಿಲ್ರಿ. ಸರ್ ಕಾಮಗಾರಿ ಸ್ಟಾರ್ಟ್ ಆಗಿದೆ ಸರ್. ಕಾಮಗಾರಿ ಸ್ಟಾರ್ಟ್ ಆಗಿ ಭಾಳ ದಿನ ಆಯ್ತು, ಅವ್ರು ಬಂದಿಲ್ಲ ಸರ್. ಒಂದು 2023 ಸ್ಟಾರ್ಟ್ ಆಗಿರ್ತದೆ ನಮ್ಮಲ್ಲಿ ಲೋಕಲ್ ಮುನ್ಸಿಪಾಲಿಟಿಗೆ 3 ವರ್ಷ ಆಯ್ತು ಸರ್. ಇದು ಒಂದೇ ಕಂಪ್ನಿ ಐತ್ರಿ, 2 ಕಂಪ್ನಿಗೆ ವರ್ಕ್ ಇದು ಯಾರಿಗೆ ಐತಿಲ್ಲ, ಯಾವ ಕಂಪ್ನಿಗೆ ಐತಿ? ಇಲ್ಲಿ ಜಮಖಂಡಿ ಅವ್ರಿಗೆ ಆಗೈತ್ರಿ. ಅವ್ರು ಬರ್ತೇವು ಅಂತ ಹೇಳಿ ಅಂತಾರು. ಒಂದೇ ಕಂಪ್ನಿ ಒಬ್ಬರಿಗೆ ನಾವಲ್ಲಿ ಪೂರ ಆಲ್ಮೋಸ್ಟ್ ಎಲ್ಲ ಒಂದೇ ಒಬ್ಬರಿಗೆ ಎಷ್ಟು ಯೂನಿಟ್ ಆಯ್ತು ಏನು ಯೂನಿಟ್ ಸಿಸ್ಟಮ್ ಅದು ಏನು ಕೊಟ್ಟರೆ ಏರಿಯಾ ಸಿಸ್ಟಮ್ ಅದು ಇಂತಿಷ್ಟು ಮೀಟರ್ ಇಂತಿಷ್ಟು ಕೊಟ್ಟದ್ದು ಏನು ಗಲೀಜ್ ಐತ್ರಿ, ಅದ್ರದ್ದೇನು ಗ್ರಾಮಾಂತರ ಏನಿಲ್ಲ. ಬಟ್ ಸರ್ ಇಲ್ಲಿ ಪಂಚಾಯತಿ ವ್ಯಾಪ್ತಿ ಮನೆಗಳಿದ್ದಾಗೆಲ್ಲ ಸಪ್ಲೈ ಒಂದೇ ಕಂಪ್ನಿ ಸಪ್ಲೈ ಐತ್ರಿ ಮಾಡ್ಯಾರಿ. ಅವು ನಾಳೆಗಳು ಸರಿಯಾಗಿ ಫಂಕ್ಷನ್ ಇಲ್ರಿ, ವರ್ಕಿಂಗ್ ಇಲ್ರಿ. ಅದು ಉದ್ದೇಶಕ್ಕಾಗಿ ನಾವು ಪಂಚಾಯತ್ ಇದು ವಿಷಯ ಕೇಳಿದ್ವಿ, ಮಾಹಿತಿ ಕೊಟ್ಟಿದ್ದೇವೆ. ಅವ್ರಿಗೆ ಹಿಂಗೆಲ್ಲ ನಡೆದಾವ ಅಂದಿದ್ರು. ಅದು ನಾವು ಖುದ್ದಾಗಿ ಪರಿಶೀಲಿಸಬೇಕನ್ನೋ ಉದ್ದೇಶಕ್ಕಾಗಿ ನಾವು ಅದ್ರ ಉದ್ದೇಶಕ್ಕಾಗಿ ನಾವು ಪಂಚಾಯತಿಗಳಲ್ಲಿ ನಾವು ಮಾಹಿತಿ ತಗೊಳಕತ್ತೀವಿ. ಪಂಚಾಯತಿ ಒಳಗೆ ನಾವು ಕಾಮಗಾರಿ ರಿಯಾಲಿಟಿ ಚೆಕ್ ಪರಿಶೀಲನೆ ಮಾಡಬೇಕನ್ನೋ ಉದ್ದೇಶಕ್ಕೆ ನಿಮ್ಮ ಮಾಹಿತಿ ತಗೊಂಡು ನಾವು ನಗರದ ಊರಿನಾಗ ವಿಚಾರ ಮನೆ ವಿಚಾರ ಮಾಡಬೇಕು. ಆಯ್ತು. ಈಗಂದ್ರೆ ನಿಮ್ಮಲ್ಲಿ ಪೂರ ಕಂಪ್ಲೀಟ್ ಆಗಿಲ್ಲ, ನಿಮ್ಗೆ ಹಸ್ತಾಂತರ ಆಗಿಲ್ಲ. 50% ಕಾಮಗಾರಿ ಆಗಿಲ್ಲ, ಇಲ್ಲ 50 ಜಾಸ್ತಿನೇ ಆಗೈತ್ರಿ. ಒಂದು 70 ಮೇಲೆ ಆಗೈತ್ರಿ. ಇನ್ನೂ ಒಂದು 30% ಕಾಮಗಾರಿ
ಅದಕ್ಕೆ ನೀರು ಎಲ್ಲಿಂದ ಡಂಪಿಂಗ್ ಇಟ್ಟಾರೆ, ಅದು ನೀರು ಎಲ್ಲಿಂದ ಕುಡಿಕರ ಸಪ್ಲೈ ಇಟ್ಟಾರೆ? ಇಲ್ಲಿ ದೊಡ್ಡದು ಓವರ್ ಹೆಡ್ ಟ್ಯಾಂಕ್ ಐತ್ರಿ, ಇಲ್ಲಿಂದನೇ ಸಪ್ಲೈ ಐತೆ. ಅಲ್ಲಿಂದ ಮುಧೋಳ ರೋಡಿಗೆ ಐತ್ರಿ. ನಿಮ್ಗೆ ಹೊಳಿ ನೀರು ಇಲ್ಲ, ಹೊಳಿ ನೀರು ಬರ್ತೈತ್ರಿ. ಯಾವ ಹೊಳಿದ್ರಿ? ಕೃಷ್ಣಾ ನದಿ ಬರ್ತೈತ್ರಿ. ಪೈಪ್ಲೈನ್ ಐತೇನ್ರಿ? ಪೈಪ್ಲೈನ್ ಐತಿ. ಮಲ್ಟಿ ವಿಲೇಜಸ್ ವಾಟರ್ ಸ್ಕೀಮ್ಗಳು ಬರ್ತೈತ್ರಿ. ಇನ್ನು ನಿಮ್ಮ ಪಂಚಾಯತ್ ವತಿಯಿಂದ ಫಿಲ್ಟರ್ ಹೌಸ್ ಎಲ್ಲ ಸರ್ವಿಸ್ ಕೊಡ್ತೀರ? ಅದಾವ್ರಿ, ಫಿಲ್ಟರ್ ಹೌಸ್ ಅದಾವ್ರಿ. ಇಲ್ಲಿ ಇದ್ರಲ್ಲಿ ಯಾವುದು ನೀಲಕಂಠೇಶ್ವರ ಗುಡಿ ಅಂತ ಹೇಳಿದ್ರಿ, ಇಲ್ಲಿ ಪಂಚಾಯತಿ ಅಂತ ಹೇಳಿದ್ರಿ. ಇಲ್ಲಿ ಸದಾಶಿವ ವಿಜ್ಞಾನ ಗುಡಿ ಅಂತ ಎಲ್ಲ ರನ್ನಿಂಗ್ ಅದಾವ್ರಲ್ಲ? ರನ್ನಿಂಗ್ ಅದಾವ. ಏನ್ ತೊಂದ್ರೆ ನಾವು ಕಾರ್ಡ್ ಹೆಂಗೆ ಕೊಡ್ತೀರಿ? ಕಾರ್ಡ್ ಅವ್ರಿಗೆ ಬೇಕಂದ್ರೆ ಅಷ್ಟೇ ಕೊಡ್ತೀರಿ. ಕಾರ್ಡ್ ಅದು ಏನ್ ರೀಚಾರ್ಜ್ ಮಾಡ್ತೀವ್ರಿ. ಇಲ್ಲೇ ಮಷಿನ್ ಐತ್ರಿ, ರೀಚಾರ್ಜ್ ಮಾಡ್ತೀವಿ. ಬರೋರಿ ಆ ಕಾರ್ಡ್ ಬಿಡ್ಬೇಕಾದ್ರೆ ಏನಿದೆ ಪ್ರೊಸೀಜರ್? ಏನು ಈಗ ನಾನು ಕಾರ್ಡ್ ಬೇಕಾಯ್ತು ಈಗ ಸದ್ಯಕ್ಕೆ, ಈಗ ಅದು ಹೆಂಗೆ ಕೊಡ್ತೀರಿ ನನ್ನ ಕಾರ್ಡ್? ಕಾರ್ಡ್ ಅವರು ಎಂಟಿ 150 ರೂಪಾಯಿ ಇಸ್ಕೊತೈತ್ರಿ. ಚಾರ್ಜ್ ಚಾರ್ಜ್ ಇಸ್ಕೊತೈತ್ರಿ. ಅವ್ರದ್ದು ಆಧಾರ್ ಕಾರ್ಡ್ ಅದು ಇಸ್ಕೊಂಡ್ರಿ. ಆಧಾರ್ ಕಾರ್ಡ್ ಮಾಹಿತಿ ಸರ್ವಿಸ್ ಅದಾವ್ರಲ್ಲ ಎಲ್ಲ ಸರ್ವಿಸ್ ಅದ. ಮೊದಲ ಈಗ ನಾವು ಬೇಸಿಗೆ ಕಾಲ ಈಗ ಭಾಳ ಸಮಸ್ಯೆ ಆಗತ್ತೆ. ಭಾಳ ಸಮಸ್ಯೆ ಆಗಿದೆ. ಈಗ ನಾವು ಈಗ ಸಾಮಾಜಿಕ ವಿಚಾರಲೆ ನಾವು ಈಗ ಗ್ಯಾರೇಜ್ ಪಕ್ಷದಿಂದ ಅಭಿಯಾನ ಮಾಡ್ತೀವಿ. ಯಾವುದೇ ಗಾರ್ಮೆಂಟ್ಸಾಗ ಮತ್ತೆ ಇಲ್ಲಿ ಇದು ಇನ್ನೊಂದು ಸರ್ ಈಗ ಕಾರ್ಡ್ ಅಷ್ಟು ಕೊಡ್ತೀರಿ ಪಂಚಾಯತಿ ಅಷ್ಟು ಏನು ನಿಮ್ಮಲ್ಲಿ ಫಿಲ್ಟರ್ ನೀರು ಹೊಸದವ್ರಲ್ಲ ಅಷ್ಟು ಎಲ್ಲ ಕಾರ್ಡಿನ ಅದಾವ್ರು ಕಾಯಿನ್ ಅದಾವ್ರು ಫಿಲ್ಟರ್ ಹೌಸ್ ಇಲ್ಲ ಕಾರ್ಡಿನ ಎಲ್ಲ ಕಾರ್ಡ್. ಈಗ ನಾವು ನನಗೆ ನೀರು ಕೊಳಿ ಮಾತಂದ್ರೆ ನಾ ಕಾರ್ಡ್ ಯಾರು ತೊಳಿ ಪಂಚಾಯತಿಗೆ ಬಂದು ಕೇಳ್ಕೊಂತ ಇಲ್ಲಿ ಪಂಚಾಯತಿ ಈಗ ಬೇರೆ ಊರಲ್ಲಿ ಬಂದ್ರೆ ಅವ್ರ ಕಾರ್ಡ್ ಬೇಕಂದ್ರೆ ಕಾರ್ಡ್ ತೊಗೊಂಡು ನೀರು ತೊಗೊಂಡು ನಮ್ಗೆ 20 ಲೀಟರ್ ಕಟ್ಟ ಅದು ಎಷ್ಟು ರೊಕ್ಕ ಆಕೈತಿ ಅಟ್ಟ ಅದಕ್ಕೊಂದು ಆದಿ ಮಾಡಿ. ಇಲ್ಲಿ ಪಂಚಾಯತಿದ ಒಂದು ಕಾರ್ಡ್ ಹಚ್ಕೊಟ್ಟಿರ್ತೇವ್ರಿ, ಅವ್ರ ಕಡೆಯಿಂದ ಅಲ್ಲಿ ಎಷ್ಟು ಇದಾಗಿರ್ತದೆ ಅಟ್ಟ ಮಾಡ್ರಿ. ಪ್ರತಿಯೊಂದೆಲ್ಲ ಕಾರ್ಡ್ ತೊಂದ್ರೆ ನೀವು ಅದು ಅಲ್ಲಿ ಯಾವ ಅಗತ್ಯ ವಸ್ತುಗಳ ವ್ಯಕ್ತಿ ಬಂದ ಕ್ಲಿಯರ್ ಮಾಡಿ ಅದು ಏನಾರ ಬಂದು ಈಗ ನಾವು ಈ ವಿಷಯದಾಗ ಇಲ್ಲೇ ಬಂದ ವಿಚಾರ ಬಂದಿದ್ವಿ ರೀ. ಮತ್ತು ಸರ್ ಇಲ್ಲೇ ಕಸ ವಿಲೇವಾರಿ ವಿಷಯದಾಗ ಏನು ಯಾವ್ದು ಈಗ ಏನು ಹೊರಗುತ್ತಿದಾರ ಅದಾರು ಏನು ಎಲ್ಲ ಇದು ಹೊರಗುತ್ತಿದಾಗ ಅದನ್ನ ನಿಮ್ಮ ಪಂಚಾಯತ್ ವತಿಯಿಂದ ಯಾವುದೇನಿಲ್ಲ? ಪಂಚಾಯತಿ ವತಿಯಿಂದ ಅಂದ್ರೆ ಸರ್ಕಾರದಿಂದ ರೀ, ಇವು ಮಹಿಳಾ ಸ್ವಸಹಾಯ ಸಂಘದಿಂದ ನಾವು ಮಹಿಳೆಯರಿಂದ ಇದು ಮಾಡಿಸ್ಬಿಡ್ತೇವೆ. ಇನ್ನೊಂದ್ರೆ ಈಗ ಎ ಖಾತೆ ಬಿ ಖಾತೆ ನಮ್ಮಲ್ಲಿ ಪ್ರಶ್ನೆ ಇದ್ರು. ಎ ಖಾತೆಯಿಂದ ಬಿ ಖಾತೆಗೆ ಸದ್ಯಕ್ಕೆ ಯಾವಾಗಿಲ್ರಿ, ಬಟ್ ಇರೋದನ್ನ ಇಲ್ಲಿ ಏನಂತೆ ಮೊದಲಿನ ಪ್ರೊಸೀಜರ್ ಐಡಿ ಕಾರ್ಡ್ ಸರ್ ಹಾಕೋರಿ. ನಮ್ಮ ಸಿಬ್ಬಂದಿ ಎಲ್ಲ ಹೇಳಿ ಸರ್ ಹಾಕೋದು ಹೇಳ್ರಿ. ಇಲ್ಲ ನಾನು ಸ್ವಲ್ಪ ನಾ ಹೊರಗೆ ಹೋಗಿ ಹೇಳ್ತೇವೆ. ಆತ್ಮೀಯ ಬಂಧುಗಳಿಗೆ ನಮಸ್ಕಾರ. ನಾನು ನಿಜಾಮ ಜಮಾದಾರ್ KRS ಪಕ್ಷ ಕಮಿಟಿ ತಾಲೂಕು ಅಧ್ಯಕ್ಷ. ಇಲ್ಲಿ ತಳಗೆ ನಿಜಾಮ ಜಮಾದಾರ್ KRS ಪಕ್ಷ ಕಮಿಟಿ ತಾಲೂಕು ಅಧ್ಯಕ್ಷ. ನಮ್ಮ ಜೊತೆ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಸಂತೋಷ್ ಕೊಪ್ಪಡಿ ಅವರು ಹಾಗೂ ಸರ್ಕೋರು ಎಲ್ಲರ ಜೊತೆ ನಾವು ಒಂದು ಗ್ರಾಮ ಮಟ್ಟದಲ್ಲಿ ಒಂದು ಅಭಿಯಾನ ಮಾಡ್ತಾ ಇದ್ದೀವಿ. ಅಂದರೆ ಪ್ರತಿಯೊಂದು ಗ್ರಾಮದಲ್ಲಿ ಅಂದರೆ ನಾವು JJM ಸಲುವಾಗಿ ಏನು ಸಮಸ್ಯೆ ಆಗಿದೆ ಅಂದರೆ, ಮೊನ್ನೆ JJM ನಾವು ಆಫೀಸ್ ಹೋದಲ್ಲಿ ಅವರು AEE ಅವರು ಒಂದು ಮಾಹಿತಿ ಕೊಟ್ಟಿದ್ರು ನಮಗಂದ್ರೆ ಕೆಲವೊಂದು ಪಂಚಾಯತಿಗಳಲ್ಲಿ ಕಾಮಗಾರಿ ಆಗಿದೆ, ಕೆಲವೊಂದು ಪಂಚಾಯತಿಗಳಲ್ಲಿ ಕಾಮಗಾರಿಯನ್ನು ಹಸ್ತಾಂತರಿಸಲಾಗಿದೆ, ಕೆಲವೊಂದು ಪಂಚಾಯತಿಗಳಲ್ಲಿ ಇನ್ನೂ ಕಾಮಗಾರಿ ಆಗಿಲ್ಲ ಅನ್ನೋ ಒಂದು ಮಾಹಿತಿ ಕೊಟ್ಟಿದ್ರು. ಆ ವಿಷಯವಾಗಿ ಕೆಲವೊಂದು ಪಂಚಾಯತಿಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಆಮೇಲೆ ಈಗ ನಾವು ಜಗದಾಳನ್ನು ನೋಡಿದ್ದೀವಿ, ಅಲ್ಲಿಯೂ ಈಗ ಹಸ್ತಾಂತರ ಆಗಿಲ್ಲ ಅಂತ ಹೇಳಿದ್ರು. ಮತ್ತು ಅದೇ ರೀತಿಯಾಗಿ ನಾವು ಇವತ್ತು ನಾವಲಿಗೆ ಪಂಚಾಯತಿಯಲ್ಲಿ ಕೇಳಿದ್ದೀವಿ. ನಾವಲಿಗೆ ಪಂಚಾಯತಿಯಲ್ಲಿ ಕೂಡ ಒಂದು 60-70% ಕಾಮಗಾರಿ ಆಗಿದೆ ಅಂತ, ಅದನ್ನು ಯಾವುದೇ ಹಸ್ತಾಂತರ ಆಗಿಲ್ಲ ಮತ್ತು ಕಾಮಗಾರಿ ಪೂರ್ಣ ಆಗಿಲ್ಲ ಅಂತ ಹೇಳಿದ್ರು ಅನ್ನೋ ಒಂದು ಮಾಹಿತಿ ಕೊಟ್ಟಿದ್ದಾರೆ. ಅದರ ಸಲುವಾಗಿ ನಾವು ಅವರು ಯಾರು AEE ಅವರು ಏನು ಮಾಹಿತಿ ಅವ್ರ ಮಾಹಿತಿಗೆ ಆಮೇಲೆ ಇಲ್ಲಿ ಕೊಟ್ಟಂಥ ಪಂಚಾಯತಿಗೆ ಒಂದು ರಿಯಾಲಿಟಿ ಚೆಕ್ ಮೇಲೆ ಯಾವ ರೀತಿ ಮಾಹಿತಿ ಸಿಗುತ್ತನ್ನು ಮುಂದಿನ ದಿನಗಳಲ್ಲಿ ತಮಗೆ ತಿಳಿಸುವಂಥ ವ್ಯವಸ್ಥೆ ಮಾಡ್ತೀವಿ.